ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ಮಾರ್ಗಶಿರ ಮಾಸದ ಅತ್ಯದ್ಭುತವಾದ ಗಣಪತಿಯನ್ನು ಪೂಜಿಸುವಂಥ, ಗಣಪತಿಗೆ ಸೀಮಿತವಾಗಿರುವಂಥ ದಿನ ಅಂತ ಹೇಳಬಹುದು. ಈ ಬುಧವಾರದ ದಿನ ಎಷ್ಟೊಂದು ಪರಿಹಾರಗಳು ಮಾಡಿಕೊಂಡ್ರೆ ನಮ್ಮ ಜನ್ಮದೋಷಗಳು, ಮನೆಯಲ್ಲಿರುವ ಗ್ರಹ ದೋಷಗಳು, ನಮಗೆ ಇರುವಂಥ ದರಿದ್ರ ಪೀಡೆ ಅದೇನಿರುತ್ತೋ ಎಲ್ಲವೂ ದೂರ ಆಗುವಂಥ ದಿನ ಅಂತ ಹೇಳಬಹುದು. ಯಾಕೆ ಈ ಥರ ಅಂದರೆ, ಬುಧವಾರ ಗಣಪತಿಯನ್ನು ಪೂಜಿಸ್ತೀವಿ. ಪ್ರತಿಯೊಬ್ಬರಿಗೂ ಕೂಡ, ಯಾರು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಒಳ್ಳೆ ಬುದ್ಧಿ ಜ್ಞಾನ ಬರೋದಕ್ಕೆ ನಾವು ಗಣಪತಿಯನ್ನು ಆರಾಧನೆ ಮಾಡಲೇಬೇಕು. ನೆನೆಸ್ಕೊಂಡು ಪ್ರತಿ ಪೂಜೆಗೂ ಮುಂಚೆ ಗಣಪತಿಯನ್ನು ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ಯಾರು ಮನೆ ಕಟ್ತಾ ಇರ್ತಾರೆ, ಯಾರು ಯಾವುದೋ ಒಂದು ಬಿಸ್ನೆಸ್ಗೆ ಕೈ ಹಾಕಿರ್ತಾರೆ, ಅಥವಾ ಏನೋ ಒಂದು ವ್ಯವಹಾರ ಮಾಡಬೇಕು, ವ್ಯಾಪಾರ ಮಾಡಬೇಕು, ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾವ ಕೆಲಸ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಆ ಕೆಲಸಗಳು ಸರಾಗವಾಗಿ ನಡೆಯೋದಕ್ಕೆ ಬುಧವಾರದ ದಿನ ಹೆಸರು ಕಾಳನ್ನು ನೀವು ಗಣಪತಿ ದೇವಸ್ಥಾನಗಳು ಎಲ್ಲಿರುತ್ತೋ ಅಕ್ಕಿ, ಹೆಸರು ಕಾಳು, ಬೆಲ್ಲ ಈ ಮೂರನ್ನು ಕೊಡ್ತಾ ಬನ್ನಿ. ಎಷ್ಟು ದಿನ ಕೊಡಬೇಕು ಅಂತೆಲ್ಲನೂ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಏನಾದರೂ ಒಂದು ವಾರ ಆಗುತ್ತೆ ಅಂದರೆ ಒಂದು ವಾರ ಕೊಡಿ, ಅಥವಾ ಕೊಡೋದಕ್ಕೆ ವಾರ ಕೂಡ ಆಗುತ್ತೆ ಅಂತ ಹೇಳಿದ್ರೆ ಕೊಡಿ. ಎಷ್ಟು ದಿನ ಸಾಧ್ಯ ಆಗುತ್ತೋ, ಎಷ್ಟು ವಾರ ಸಾಧ್ಯ ಆಗುತ್ತೋ ಬುಧವಾರದ ದಿನಗಳಲ್ಲಿ ಈ ರೀತಿ ಕೊಡ್ತಾ ಬಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸಾರ ಅನ್ನುವಂಥದ್ದು ತುಂಬ ಖುಷಿಯಾಗಿ ನಗುತ್ತಾ ಇರುವಂಥದ್ದಾಗುತ್ತೆ. ಅಷ್ಟು ಚೆನ್ನಾಗಿರುವಂಥ ಪರಿಹಾರ. ಇನ್ನು ನಿಂತೋಗಿರುವ ಕೆಲಸಗಳಿಗಾಗಿ ಮಾಡಿಕೊಳ್ಳುವಂಥ ಪರಿಹಾರ. ಈಸಿಯಾಗಿ ಹೆಸರು ಕಾಳನ್ನು ಒಂದು ಸ್ವಲ್ಪ ಹೊತ್ತು ನೆನೆಸ್ತೀವಿ, ಅದನ್ನು ಪಕ್ಷಿಗಳಿಗೆ ಕೊಡಿ. ಯಾವುದಾದ್ರೂ ಕ್ರಿಮಿಕೀಟಗಳು, ಪಕ್ಷಿಗಳು ಈ ರೀತಿ ಬುಧವಾರದ ದಿನ ಹೆಸರು ಕಾಳನ್ನು ತಿಂದು ಬಂದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಕೋರಿಕೆಗಳು ನೆರವೇರುತ್ತೆ. ಮನುಷ್ಯನಿಗೆ ಇರುವಂಥ ದರಿದ್ರ ಪೀಡೆ ದೂರ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ರೀತಿಯಲ್ಲಿ ಯಾರು ಕಣ್ಣಾಕಿದ್ರಪ್ಪ ನಮ್ಮ ಮನೆ ಮೇಲೆ, ನಾವು ಎಷ್ಟು ಚೆನ್ನಾಗಿದ್ವಿ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿಕೊಂಡು ನಾವು ತುಂಬಾ ಖುಷಿಯಾಗಿದ್ವಿ. ಈಗ ನೋಡಿದ್ರೆ ಒಂದೊಂದು ರೂಪಾಯಿಗೂ ಏನೋ ಕಷ್ಟಪಡ್ತಾಯಿದ್ದೀವಿ. ಮಾತಿಗೆ ಮಾತು ಮಕ್ಕಳು ಎದುರು ಮಾತಾಡ್ತಾರೆ, ತುಂಬ ನೋವಾಗುತ್ತೆ. ಹೌದು, ದೊಡ್ಡವರಾಗ್ತಾ ಮಕ್ಕಳು ಸರಿಯಾಗಿ ಪೇರೆಂಟ್ಸ್ ಮಾತು ಕೇಳೋದಿಲ್ಲ. ಆದರೆ ಎಲ್ಲರೂ ಆ ಥರ ಇರೋದಿಲ್ಲ ಸ್ನೇಹಿತರೆ. ತುಂಬ ಒಳ್ಳೆ ಮಕ್ಕಳು ಕೂಡ ಇರ್ತಾರೆ, ಹಾದಿ ತಪ್ತಾ ಇರ್ತಾರೆ ಮಕ್ಕಳು. ಆ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳುವಂಥವರು ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದು ಒಂದು ರಾಮಬಾಣ ಅಂತ ಹೇಳಬಹುದು. ಅರಿಶಿಣದ ನೀರು. ಸಾಕಷ್ಟು ಜನ ಅರಿಶಿಣ ಅಂದ್ರೇ ಒಂದು ಪೂಜೆಗಾಗಿ ತಗೊಳ್ತೀವಿ, ಇದನ್ನು ಬಿಟ್ಟರೆ ಇನ್ನೇನು ಇರುತ್ತೆ ಅನ್ನುವಂಥ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ. ನಮಗೆ ಗುರುಬಲ, ಒಬ್ಬ ಮನುಷ್ಯನಿಗೆ ಗುರುವಿನ ಆಶೀರ್ವಾದ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಅದು ಪೂರ್ತಿಯಾಗಿ ಗೊತ್ತಿರುವಂಥವರಿಗೆ ಮತ್ತೊಂದು ಪ್ರಶ್ನೆ ಕೇಳೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಗುರುಬಲ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತೆ. ಆ ಗುರುವಿನ ಆಶೀರ್ವಾದಕ್ಕೋಸ್ಕರ ಈ ದಿನ ಒಂದು ಲೋಟದಲ್ಲಿ ಅರಿಶಿಣವನ್ನು ಹಾಕಿ ಶುದ್ಧವಾದಂಥ ನೀರನ್ನು ನಾವು ಹಾಕ್ಕೊಳ್ಬೇಕು. ಈ ಪರಿಹಾರ ಬಂದು ಪ್ರತಿಯೊಬ್ಬ ಮನುಷ್ಯನಿಗೂ ಈಗಿರುವ ಅಗತ್ಯಗಳು ಏನಿರುತ್ತೆ ನೋಡಿ, ಅವುಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಮಾಡುವಂಥ ಪರಿಹಾರ ಅಂದ್ಕೊಳ್ಳಿ. ಇದನ್ನು ಕೆಲವೊಬ್ಬರಿಗೆ ಬೇರೆ ಬೇರೆ ವಿಧಾನದಲ್ಲಿ ನಿಂತಿರುವ ಕೆಲಸಗಳಾಗಬೇಕು ಅನ್ನುವಂಥವರು, ದುಡ್ಡು ಬೇಕು ಅನ್ನುವಂಥವರು, ಸಾಲ ತೀರಿಸ್ಬೇಕು ಅನ್ನುವಂಥವರು, ಅಥವಾ ಮನೆ ಕಟ್ಟೋದಕ್ಕೆ ದುಡ್ಡು ಬೇಕು ಅನ್ನುವಂಥವರು, ಅಷ್ಟೆಲ್ಲ ದೊಡ್ಡ ದೊಡ್ಡ ಪ್ಲ್ಯಾನ್ಗೆ ಈ ಸಣ್ಣ ಪರಿಹಾರ ವರ್ಕ್ ಆಗುತ್ತಾ ಅನ್ನುವಂಥದ್ದು ಕೂಡ ತುಂಬ ಜನಕ್ಕಿರುತ್ತೆ. ಚಿಕ್ಕ ಪರಿಹಾರಗಳಲ್ಲಿ ದೊಡ್ಡ ರಿಸಲ್ಟನ್ನು ಕಾಣಬಹುದು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳಬಹುದು. ಮೊದಲು ನೀವು ಶುದ್ಧವಾದಂಥ ನೀರನ್ನು ತಗೊಳ್ಳಿ. ನಾವು ಕುಡಿಯುವಂಥ ನೀರು, ಗಾಜಿನ ಲೋಟಕ್ಕೆ 1 ಸ್ಪೂನಷ್ಟು ಅರಿಶಿಣ ಹಾಕಿ, ದೇವರ ಮನೆಯಲ್ಲಿರುವಂಥ ಅರಿಶಿಣವನ್ನು ಹಾಕಿ. ಅರಿಶಿಣ ಹಾಕಾದಮೇಲೆ ನಾವು ಲವಂಗಗಳನ್ನು, ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ರಹಸ್ಯವಾಗಿ ನಾವು ಇನ್ನೊಬ್ಬರನ್ನ, ಅಂದರೆ ನಾವು ಪ್ರೀತಿಸುವಂಥ ಯಾವುದೇ ವ್ಯಕ್ತಿ ಇರಬಹುದು,
ನಮ್ಮ ಮಾತನ್ನು ಕೇಳಬೇಕು. ಅಥವಾ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ, ಅದು ದುಡ್ಡು ಧನಾಕರ್ಷಣೆ ಅಂತ ಹೇಳ್ತೀವಿ ನೋಡಿ, ಅಟ್ರ್ಯಾಕ್ಟ್ ಆಗುವಂಥದ್ದು, ಮ್ಯಾಗ್ನೆಟ್ ಥರ ನಮ್ಮ ಕಡೆ ಅಯಸ್ಕಾಂತದ ಥರ ಎಳ್ಕೊಂಡು ಬರುವಂಥದ್ದು ಕೆಲಸ ಇದು ಮಾಡುತ್ತೆ. ಲವಂಗಗಳು 5 ಲವಂಗಗಳನ್ನು ಹಾಕಬೇಕು. ಬೆಳ್ಳುಳ್ಳಿ ಎಸಳು 1 ಅಥವಾ 2 ತಗೊಳ್ಳಿ, ಅದೇನು ಸಿಪ್ಪೆ ಬಿಡಿಸ್ಬೇಕು ಅಂತಿಲ್ಲ. ಇದನ್ನು ನಾವು ಹಾಕಿದಾಗ ನಮಗೆ ಯಾವುದೇ ರೀತಿಯಾದಂಥ ಶತ್ರುಗಳಿರ್ತಾರೆ ನೋಡಿ, ಅವರ ಕುತಂತ್ರ ಏನೂ ನಡೆಯೋದಿಲ್ಲ. ಅವ್ರು ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ನಮ್ಮ ಮೇಲೆ ಪ್ರಯೋಗ ಆಗೋದಿಲ್ಲ, ತಿರುಗಿಸಿ ಅವ್ರಿಗೇ ಹೋಗುತ್ತೆ. ಅವ್ರು ನಮ್ಮನ್ನು ಬೆಳೆಯೋದಕ್ಕೆ ಬಿಡಬಾರ್ದು, ತುಳಿಬೇಕು ಅಂತ ಬಯಸ್ತಾ ಇರ್ತಾರೆ. ಅಂತಹವರಿಗೆ ಇದು ತಿರುಗು ಬಾಣ ಅಂತ ಹೇಳಬಹುದು. ಇಷ್ಟನ್ನು ನೀವು ಹಾಕಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ಏನೆಲ್ಲ ಕೊರತೆ ಇದೆ ಮನೆಯಲ್ಲಿ, ಏನೆಲ್ಲ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದನ್ನು ನಿಮ್ಮ ಮನೆಯೆಲ್ಲ ಒಂದು ರೌಂಡು ತಿರುಗಿಸ್ಬೇಕು. ಈ ಲೋಟವನ್ನು ಹಿಡ್ಕೊಳ್ತಾ ಕೇಳಿಕೊಂಡು ಪ್ರತಿ ಮೂಲೆಯಲ್ಲೂ ನೋಡಿಸ್ಕೊಂಡು ಹೊರಗಡೆ ಬಂದಿದ್ದೆ ನೀವು ಮಾಡ್ತಾಯಿದ್ರೆ ನಿಮ್ಮ ತಲೆಯ ಸುತ್ತ 7 ಬಾರಿ ಕ್ಲಾಕ್ ವೈಸು ನಿಧಾನಕ್ಕೆ ಸುತ್ತಕೊಳ್ಬೇಕು. ತುಂಬಕ್ಕೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ನೀರನ್ನು ನೋಡಿಕೊಂಡಿದ್ದೆ ಈ ಥರ ಕ್ಲಾಕ್ ವೈಸು ಸುತ್ತಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ನೀವು ಓಡಾಡುವಂಥ ಸಂದರ್ಭದಲ್ಲೇ ಎಳ್ಕೊಂಡಿರುತ್ತೆ ಈ ಅರಿಶಿಣದ ನೀರು. ಇನ್ನು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲ ಇದ್ದರೆ, ಕಷ್ಟ ಇದೆ, ಕಣ್ಣೀರು ಹಾಕ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಕೂಡ ತೆಗೆದು ಬಿಸಾಕುತ್ತೆ. ಈ ಥರ ನೀವು ಕ್ಲಾಕ್ ವೈಸು ಸುತ್ತಬಿಟ್ಟು ಸೀದಾ ತಗೊಂಡೋಗಿ ಚರಂಡಿ ಹತ್ರ ಎಸೆದ್ಬಿಟ್ಟು ಬರಬೇಕು. ಆ ನೀರನ್ನು ಚರಂಡಿ ನೀರಿಗೆ ಹಾಕಿದ್ರೆ ಸಾಕು. ಸೀದಾ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಗಾಜಿನ ಲೋಟ ತೊಳೆದು ನಿಮ್ಮ ಪಾಡಿಗೆ ನೀವು ಇನ್ನು ಮಿಕ್ಕಿದ ಕೆಲಸಗಳನ್ನು ಮಾಡಿಕೊಳ್ಬಹುದು. ಈ ಪರಿಹಾರ ಬುಧವಾರದ ದಿನ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೆಲ್ಲ ಸಾಧ್ಯ ಆಗುತ್ತೋ ಅವುಗಳನ್ನು ಮಾಡ್ಕೊಳ್ತಾ ಬಂದರೆ ಗಣಪತಿಯ ಆಶೀರ್ವಾದ, ಅನುಗ್ರಹ ಅನ್ನೋದು ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು.